ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯ ಹತ್ಯೆಯಾಗಿದೆ. ಅದು ಕೂಡ ಭೀಕರ ಹತ್ಯೆ. ಬೆಂಗಳೂರಲ್ಲಿ ದೆಹಲಿ ಮಾದರಿಯ ಹತ್ಯೆಯಾಗಿರೋದು. 2 ವರ್ಷದ ಹಿಂದೆ ಶ್ರದ್ಧಾ ವಾಕರ್ ಹತ್ಯೆಯಾಗಿತ್ತಲ್ಲ, ಅದೇ ರೀತಿ ವೈಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನಲ್ಲಾಗಿರುವಂತಹ ಘೋರ ದುರಂತ. 29 ವರ್ಷದ ಹೊರ ರಾಜ್ಯದ ಮಹಿಳೆಯ ಭೀಕರ ಹತ್ಯೆಯಾಗಿದೆ. 29 ವರ್ಷದ ಮಹಾಲಕ್ಷ್ಮಿ ಹತ್ಯೆಯಾಗಿರುವಂತಹ ಹೊರ ರಾಜ್ಯದ ಮಹಿಳೆಯನ್ನ ಕೊಂದು ಪೀಸ್ ಮಾಡಿರುವ ಹಂತಕ. ದೇಹವನ್ನ ಒಂದಲ್ಲ ಎರಡಲ್ಲ 30 ಪೀಸ್ ಮಾಡಿ ಹಂತಕ ಕ್ರೌರ್ಯ ಪ್ರದರ್ಶನ ಮಾಡಿದ್ದಾನೆ. ದೇಹದ ತುಂಡುಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಹಂತಕ ಪರಾರಿಯಾಗಿರೋದು. ಕಳೆದ 15 ದಿನಗಳ ಹಿಂದೆ ಮಹಿಳೆ ಕೊಲೆ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಇದೇ ರೀತಿಯ ಘಟನೆ ದೆಹಲಿಯಲ್ಲೂ ಕೂಡ ಆಗಿತ್ತು ಕಳೆದ 2 ವರ್ಷದ ಹಿಂದೆ. ಅದೇ ಮಾದರಿಯ ಹತ್ಯೆಯಾಗಿರುವುದು ಈಗ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ. ಹಂತಕ 29 ವರ್ಷದ ಮಹಾಲಕ್ಷ್ಮಿ ಅನ್ನುವಂತ ಮಹಿಳೆಯನ್ನ ಕೊಲೆ ಮಾಡಿದ್ದಲ್ಲದೆ ಆಕೆಯ ದೇಹವನ್ನ ಸುಮಾರು 30ಕ್ಕೂ ಹೆಚ್ಚು ತುಂಡುಗಳನ್ನ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಪರಾರಿಯಾಗಿದ್ದ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಆಗಿರುವಂತಹ ಘಟನೆ ಇದು. 29 ವರ್ಷದ ಹೊರ ರಾಜ್ಯದ ಮಹಿಳೆಯ ಭೀಕರ ಕೊಲೆಯಾಗಿದೆ. ಕೊಲೆಗೆ ಏನ್ ಕಾರಣ? ಯಾರ ಹಂತಕ? ಮಹಿಳೆಗೂ ಹಂತಕನಿಗೂ ಏನ್ ಸಂಬಂಧ? ಈಗ ಎಲ್ಲದರ ಬಗ್ಗೆ ವೈಯಾಲಿ ಕಾವಲ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಂತಕನಿಗೂ ಕೂಡ ಬಲೆ ಬೀಸಿದ್ದಾರೆ. ನೋಡಿ, ಮಹಿಳೆ ಕೊಲೆ ಪ್ರಕರಣ ಹಾಗಾದ್ರೆ ಹೇಗೆ ಬೆಳಕಿಗೆ ಬಂತು? ಯಾಕಂದ್ರೆ 15 ದಿನದ ಹಿಂದೆ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿದ್ದು. ಮಹಿಳೆ ಪೋಷಕರು ಫೋನ್ ಮಾಡಿದ್ರು ಕೂಡ ಕಳೆದ ಕೆಲ ದಿನಗಳ ಹಿಂದಿನಿಂದ ಮಹಿಳೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಯಾರ ಫೋನ್ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಮಹಿಳೆಯ ತಾಯಿ, ಅಕ್ಕ ಮನೆ ಬಳಿ ಬರ್ತಾರೆ. ಮನೆ ಬೀಗ ಒಡೆದು ನೋಡಿದಾಗ ಹತ್ಯೆ ಬೆಳಕಿಗೆ ಬರುತ್ತೆ. ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ದೇಹದ ಪೀಸ್ಗಳು ಫ್ರಿಡ್ಜ್ನ ಒಳಭಾಗದಲ್ಲಿ ಪತ್ತೆಯಾಗಿರೋದು. ನೋಡಿ, ಫ್ರಿಡ್ಜ್ನ ಹೊರಭಾಗದಲ್ಲಿ ಹುಳುಗಳು ಓಡಾಡ್ತಾ ಇತ್ತಂತೆ. ಕಳೆದ 2-3 ದಿನದಿಂದ ಮನೆಯ ಸುತ್ತ ವಾಸನೆ ಬರ್ತಾ ಇತ್ತು. ನೋಡಿ, ವಾಸನೆ ಬಾರದ ರೀತಿ ಒಂದಷ್ಟು ಕೆಮಿಕಲ್ ಅನ್ನ ಹಾಕಿ ಆ ಹಂತಕ ಎಸ್ಕೇಪ್ ಆಗಿದ್ದ. 165 ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ ನಲ್ಲಿಟ್ಟಿದ್ದ ಹಂತಕ ಮತ್ತೊಂದು ಕಡೆ ಅದು ವಾಸನೆ ಬರಬಾರದು ಅಂತ ಹೇಳಿ ಕೊಲೆ ಮಾಡಿದ್ದಲ್ಲದೆ ಮಹಿಳೆಯ ಶವವನ್ನ ಸುಮಾರು 30ಕ್ಕಿಂತ ಹೆಚ್ಚು ಪೀಸ್ ಮಾಡಿ ತುಂಡುಗಳನ್ನ ಮಾಡಿ 165 ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಒಂದಷ್ಟು ಕೆಮಿಕಲ್ಗಳನ್ನ ಕೂಡ ಹಾಕಿ ಹಂತಕ ಎಸ್ಕೇಪ್ ಆಗಿರೋದು. ನೀವೀಗ ವೈಯಾಲಿ ಕಾವಲ್ ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸುತ್ತಮುತ್ತ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಮತ್ತೊಂದಿಷ್ಟು ಸ್ಥಳೀಯರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಹಿಳೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. ಈ ಘಟನೆ ಹೇಗೆ ಬೆಳಕಿಗೆ ಬಂತು? ಈಕೆ ಬೇರೆ ರಾಜ್ಯದವಳು ಅನ್ನೋದ್ರ ಬಗ್ಗೆ ಮಾಹಿತಿ. ಮತ್ತೊಂದು ಕಡೆ ಕಳೆದ 15 ದಿನಗಳ ಹಿಂದೆ ಆಗಿರುವಂತಹ ಕೊಲೆ ಇದು. ನೋಡಿ, ಘಟನಾ ಸ್ಥಳದಲ್ಲಿರುವಂತಹ ಕೆಲವೊಂದಿಷ್ಟು CCTV ಫುಟೇಜಸ್ಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲವನ್ನ ಪೊಲೀಸರು ಈಗ ತನಿಖೆಗೆ ಒಳಪಡಿಸಲಾಗುತ್ತೆ. ಹತ್ಯೆಯಾದಂತ ಮಹಿಳೆ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಮಂತ್ರಿ ಮಾಲ್ ಅಲ್ಲಿ ಈ ಮಹಿಳೆ ಕೆಲಸ ಮಾಡ್ತಾ ಇದ್ಲು. 3 ತಿಂಗಳ ಹಿಂದೆ ಜೈರಾಮ್ ಅನ್ನೋರ ಮನೆ ಬಾಡಿಗೆಯನ್ನ ಪಡ್ಕೊಂಡಿದ್ಲು. ಪ್ರತಿನಿತ್ಯ ಮಹಿಳೆಯನ್ನ ಒಬ್ಬ ಪಿಕಪ್ ಮಾಡ್ತಾ ಇದ್ದ, ಅದೇ ರೀತಿ ಡ್ರಾಪ್ ಕೂಡ ಮಾಡ್ತಾ ಇದ್ದಂತೆ. ಯಾಕಂದ್ರೆ ಸ್ಥಳೀಯರು ಹೇಳಿರುವಂತಹ ಮಾಹಿತಿ. ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಮಹಿಳೆಯ ಬಗ್ಗೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 3 ತಿಂಗಳ ಹಿಂದೆ ಜೈರಾಮ್ ಅಂತವರ ಮನೆಯನ್ನ ಈಕೆ ಬಾಡಿಗೆಗೆ ಪಡ್ಕೊಂಡಿದ್ಲು. ಅದಾದ್ಮೇಲೆ ಈಕೆ ಜೊತೆ ಒಬ್ಬ ಯುವಕ ಕೂಡ ಓಡಾಡ್ತಾ ಇದ್ದ ಅನ್ನೋದು ಸ್ಥಳೀಯರಿಂದ ಬಂದಿರುವಂತ ಮಾಹಿತಿ. ಅಂದ್ರೆ ಆಕೆಯನ್ನ ಆತ ಪಿಕಪ್ ಮಾಡ್ತಾ ಇದ್ದಂತೆ, ಅದರ ಜೊತೆಗೆ ಆಕೆಯನ್ನ ಡ್ರಾಪ್ ಮಾಡ್ತಾ ಇದ್ದ. ಅಂದ್ರೆ ಇಲ್ಲಿ ಆತನೇ ಕೊಲೆ ಮಾಡಿರಬಹುದು ಅನ್ನುವಂತಹ ಅನುಮಾನ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಐಡೆಂಟಿಫಿಕೇಶನ್ ಆಗಿದೆ. ತನಿಖೆ ಆಗಲಿ, ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂತ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಎತ್ತ ಅಂತ? ಈಗ ಪೊಲೀಸ್ನವರು ಬಂದು ಒಂದು 20 ನಿಮಿಷ ಆಯ್ತು. ಸೊ ತನಿಖೆ ಆಗ್ತಾ ಇದೆ, ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸರ್ ಎಲ್ಲಿ, ಆಕೆ ಎಷ್ಟು ದಿನದಿಂದ ಇಲ್ಲ, ಅವರು
ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ಮಾಲೀಕರು ಯಾರು ಪರಿಶೀಲನೆ ಮಾಡಿದಾಗ ಸ್ಪಾಟಿಗೆ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಷನ್ ಇದೆ ಸರ್? ಇಲ್ಲ, ಆಮೇಲೆ ಹೇಳ್ತೀವಿ. ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ, ಈಗ ತನಿಖೆ ಆಗಲಿ, ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂತ